ರಾಜ್ಯವನ್ನ ರಾಮರಾಜ್ಯ ಮಾಡಲು ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ನಿಮ್ಮ ಅಲ್ಲ ಎಲ್ಲಿ ಬಂದಾನೋ ಜಮೀರ್ಯ ನಮ್ಗ ಸೈತಾನಂತಿ ಮಗನ ನಮ್ ಭೂಮಿ ಕೇಳ್ತಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಭಾನುವಾರ ಗಾಂಧಿ ಭವನದಲ್ಲಿ ವಫ್ಕ್ ಭೂಮಿ ಕಬಳಿಕೆ ವಿರೋಧಿಸಿ ಜನಜಾಗೃತಿ ಹೋರಾಟದ ಸಮಾವೇಶದಲ್ಲಿ ಮಾತನಾಡಿದ್ರು. ಬಸವಣ್ಣನವರ ಅನುಭವ ಮಂಟಪದ ಫೀರ್ ಬಾಷಾ ದರ್ಗಾ ಎಂದು ಮಾಡಿದ್ದಾರೆ. ಮಕ್ಕಳ ಅವ್ರಿಗೆ ಬೆಂಬಲ ಕೊಡ್ತೀರಾ? ಹಿಂದೂ ದೇವಸ್ಥಾನ ಕಬಳಿಸ್ತೀರಾ? ಈಗ ಹಿಂದೂ ರೈತರ ಜಮೀನು ಕಬಳಿಸ್ತೀರಾ ಎಂದು ಹರಿಹಾಯ್ದ್ರು. ಬಿದರ್ದಿಂದ ಜಮೀರ್ ಅಹ್ಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ. ಹೇಳ್ತಾನೆ ಜಮೀರ್ ಅಹ್ಮದ್ ಖಾನು 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ. ಅಲ್ಲಾ ಕಾ ಹೈ, ಎಲ್ಲಿದು ಬತ್ತಪ್ಪ ಅಲ್ಲ? ಯಾರಪ್ಪನ ಆಸ್ತಿಯೋ ಅಲ್ಲ, ನಮ್ಮ ರೈತರು ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ, ಮಹಾರಾಣಾ ಪ್ರತಾಪರ ಭೂಮಿ, ಮಹಾತ್ಮ ಬಸವೇಶ್ವರರ ಭೂಮಿ, ಸಂತ ಕನಕದಾಸರ ಭೂಮಿ, ಮಹರ್ಷಿ ವಾಲ್ಮೀಕಿ ಭೂಮಿ. ನಿಮ್ಮ ಅಲ್ಲ ಎಲ್ಲಿದು ಬಂದು? ಅವ ಹೇಳ್ತಾನೆ, ಒಂದು ಇದು ತೋರಿಸ್ತಾನೇನು ಫೋಟೋ, ಇದಕ್ಕೋ कैसे बनाया? हाँ इंशाअल्लाह हरा रंग लगाया कब्रस्तान को. वो क्या ಏನು ಅಂತಾನಲ್ಲ ನಮಗೆ ಸೈತಾನು ಏನು ಜಮೀರ್ಯ ನೀ ಏನು ನಾವೇನು ಅಳಬುರ್ಕದೀವ? ನಮ್ಮ ರಕ್ತದಾಗೂ ಕ್ಷತ್ರಿಯ ರಕ್ತ ಐತಿ. ಶಿವಾಜಿ ಮಹಾರಾಜರದಾರ, ಮಹಾರಾಣಾ ಪ್ರತಾಪದಾರ. ನಮ್ಮ ರಕ್ತದಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣದಾರ. ಮದಕರಿ ನಾಯಕ ಅದಾನ, ಒಣಕೆ ಓಬಾವದಳ. ನಿಮ್ಮ ಅಕ್ಬರ ನಮ್ಮ ಮಹಾರಾಣಾ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮ ಟರ್ರ ತುಚ್ಚಿ ಹೋಯ್ತಿದ್ದ. ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. ನೀ ನಮ್ಮನ್ನ ಸೈತಾನತಿ. ನಮ್ಮ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ. ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ. ನಿಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ ಇದ್ದೋ ಕಲ್ಲಪ್ಪ ಇದ್ದೋ ಬಸಪ್ಪನೇ ಇದ್ದ. ನೀವೆಲ್ಲ ಅಂಜಿ ಸಾಬ್ರದವರು ನಾವು ಅಂಜಲಾರ್ದೆ ಹಿಂದೂಗಳಾಗಿ ಕುಂಕುಮ ಭಂಡಾರ ಇಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದಂಥವ್ರೆ ಹಿಂದೂಗಳು ಬಂಧುಗಳೇ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಾತನಾಡಿ, ಕಳೆದ ನವೆಂಬರ್ 25ರಿಂದ ವಫ್ಕ್ ವಿರುದ್ಧ ನಡೆಸಿದ ಮೊದಲನೇ ಹಂತದ ಹೋರಾಟ ಬೀದರ್, ರಾಯಚೂರು, ವಿಜಯಪುರ ಹಾಗೂ ಬೆಳಗಾವಿಯಲ್ಲಿ ಜನಜಾಗೃತಿ ಮಾಡಿಸಿಕೊಂಡು ಬಂದಿದ್ದೇವೆ. ವಫ್ಕ್ ಮುಸ್ಲಿಂ ಸಮುದಾಯದ ಪರವಾಗಿದೆ ಎಂದು ಭಾವಿಸಿದ್ದೆವು. ಆದರೆ ಹಿಂದೂಗಳ ಮಠ ಮಂದಿರ ರೈತರಿಗೆ ಮಾರಕವಾಗಿದೆ. ವಫ್ಕ್ನಿಂದ ಅಧ್ಯಯನ ನಡೆಸಬೇಕೆಂದು ವಫ್ಕ್ ನಿಷೇಧ ಮಾಡಲಾಗುವುದು ಮುಂದೆ ಹಾಕಿದೆ ಎಂದರು. ವಫ್ ಹೋರಾಟ ಮುಸಲ್ಮಾನ ವಿರುದ್ಧ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಕೆಲವು ಜನ. ಇದು ನೀವು ನೋಡಿರ್ಬೋದು, ಮುಸಲ್ಮಾನ ಹೊಲಗಳು ಸಹಿತ, ಮುಸಲ್ಮಾನ ಅಂಗಡಿಗಳು ಸಹಿತ ಅವ್ರ ವಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಫ್ದಿಂದ ಮಾಫಿಯಾ ಇದೆ. ಅದು ನಮ್ಮ ವಫ್ ಆಸ್ತಿ ಅನ್ನೋದು ತೊಗೊಳ್ಳೋದು. ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ, ಮುಂಬೈ ಅಂತ ಪಟ್ಟಣದಲ್ಲಿ, ಪುಣಾದಲ್ಲಿ, ದಿಲ್ಲಿಯಲ್ಲಿ, ಜೈಪುರದಲ್ಲಿ ವಫ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು. ಅದು ವರ್ಷಕ್ಕೆ 10,000 ರೂಪಾಯಿ ನಿಗದಿ ಮಾಡೋದು. ಅದು ಸಾವಿರಾರು ಕೋಟಿ ಗಳಿಸಿ ಒಂದು ಕೆಲವೊಂದು ಜನ ಮುಸಲ್ಮಾನರ ಲೀಡರ್ ಮಾತ್ರ ಅದನ್ನು ಬಡವರು ಮುಸಲ್ಮಾನರ ಭೂಮಿಗೂ ಸಹಿತ ತಿಂದಾರ, ಹಿಂದೂಗಳದ್ದು ಮಠ ಮಂದಿರ ತಿಂದಾರ. ಒಂದು ವ್ಯವಸ್ಥಿತ ಮಾಫಿಯಾ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ. ಇದು ವಫ್ದ ಅನ್ಯಾಯ ತಗೋಬೇಡ್ರಿ. ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ, ಕಚ್ ಹಿಡಿದು ಕಲ್ಕತ್ತಾವರೆಗೆ ಇಡೀ ದೇಶದ ಮೂಲೆಗೆ ವಫ್ನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ, ಮಠ ಮಂದಿರಿಗೆ ಮತ್ತೆಲ್ಲ ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗಬೇಕಂತ ಈಗ ಹೋರಾಟ ಮಾಡಿದ್ದೀವಿ. ಮಾಜಿ ಸಚಿವ ಅರವಿಂದ್ ನಿಂಬಾವಳಿ ಮಾತನಾಡಿ, ವಫ್ಕ್ ಅನ್ನೋದು ದೇಶಕ್ಕೆ ಕ್ಯಾನ್ಸರ್ ಇದ್ದ ಹಾಗೆ. ವಫ್ಕ್ ಹೋರಾಟದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಭಾಗವಹಿಸಿ ಅನೇಕ ಮುಖಂಡರು ಕೈ ಜೋಡಿಸಿದ್ರು. ಈ ಹೋರಾಟ ಚುನಾವಣೆ ನಡೆಸಲು ಅಲ್ಲ, ಜನರ ಆಸ್ತಿ ರಕ್ಷಣೆ ಮಾಡಲು ಎಂದರು. ಬೆಳಗಾವಿಯ ಆನಂದವಾಡಿಯ 220 ಮನೆಗಳು, ಮುಚ್ಚಂಡಿಯ 137 ಮನೆಗಳು ವಫ್ಕ್ ಬೋರ್ಡ್ ಎಂದು ಮಾಡಿದ್ದಾರೆ. ಇದೊಂದು ದೊಡ್ಡ ದುರಂತ ಎಂದರು.
8 ಜನ ಅಧ್ಯಕ್ಷರಿಗೆ ನಾನು ಪ್ರಧಾನ ಕಾರ್ಯದರ್ಶಿ ಆದವನು. 18 ವರ್ಷ ಪ್ರಧಾನ ಕಾರ್ಯದರ್ಶಿ ಇದ್ದೆ. 4ನೇ ಸಲ ಶಾಸಕ ನಾನು. ಪಕ್ಷ ಕಟ್ಟಿರುವಂಥವ್ರು ನಾವೆಲ್ಲರೂ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ತೀವಿ ಅಲ್ರಿ. ಜನಪರ ಹೋಗ್ತಾ ಇದ್ದೀವಿ ನಾವು. ಜನರ ಮಧ್ಯೆ ಹೋಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ವಕ್ಫ್ ಅನ್ನುವಂಥದ್ದು ಕ್ಯಾನ್ಸರ್ ಇದು ದೇಶಕ್ಕೆ. ಅದರ ಸಲುವಾಗಿ ಹೋದ್ರೆ ಇದು ಜನವಿರೋಧಿ ಅಂತ ಹೇಳ್ತೀರಲ್ಲ, ಇದಕ್ಕೆ ನಗಬೇಕು ಅಳಬೇಕು ಗೊತ್ತಾಗೋಲ್ದಪ್ಪ ನನಗೆ. ಅವರಿಗೆ ಕೇಳ್ಕೋಬೇಕು ನಾವು, ನಿತೀಶ್ ಕುಮಾರ್ ಅವ್ರಿಗೆ ಕೇಳ್ಕೋಬೇಕು. ಅಲ್ಲಪ್ಪ, ನಿನ್ನ ನೇತೃತ್ವದೊಳಗೆ 7 ಸೀಟ್ ಸೋತಿದೀವಲ್ಲಪ್ಪ, 7 ಸೀಟ್ ಸೋತೀವಲ್ಲ ಬಿ ಜೆ ಪಿಯವರು. 25 ಪ್ಲಸ್ ಸುಮಲತಾ ಅವರು ಸೇರಿ 26. JDS ನಮ್ಮ ಜೊತೆಗೆ ಬಂತು. 27 ಸೀಟ್ ಇದ್ದು ನಮ್ಮ. ಬಿ ಜೆ ಪಿಗೆ 17 ಸೀಟು, JDSಗೆ 2 ಸೀಟು, 7 ಸೀಟ್ ಬಿ ಜೆ ಪಿದೇ ಸೋಲಿಸಿದ್ರಿ. ಇದು ಹೊಂದಾಣಿಕೆ ರಾಜಕಾರಣ ಅಲ್ಲದ ಇನ್ನೇನು ಅನ್ಬೇಕು ನಾವು? ಸಿದ್ದೇಶ್ ಅವರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರ್ತಾರೆ. ಯಾಕೆ ಅವ್ರು ಸೋತರು? ನಂತರ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ರೈತರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆಸುತ್ತಿದ್ದಾರೆ. ಅವರನ್ನ ಉಚ್ಚಾಟನೆ ಮಾಡಿದ್ರೆ ಜನರು ಹೋರಾಟ ಮಾಡಬೇಕೆಂದರು. ರಾಜ್ಯ ಸರ್ಕಾರದ ನಿಷೇಧಿತ ಸಂಘಟನೆಗಳ ಮೇಲಿನ ಪ್ರಕರಣವನ್ನ ಹಿಂಪಡೆದರು. ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂ ಕಾರ್ಯಕರ್ತನ ಹತ್ಯೆಯಾದವು, ಪೊಲೀಸ್ ಅಧಿಕಾರಿಗಳು ಹತ್ಯೆಯಾದವು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಾಪನೆಯಾಗಿ 1.5 ವರ್ಷವಾಗಿದೆ. ಹುಬ್ಬಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಮರ ಮೇಲಿನ ಪ್ರಕರಣ ಹಿಂಪಡೆದ್ರು. ಈಗ ಬಡ ಜನರ ಹಾಗೂ ರೈತರ ಹಿಂದೂಗಳ ಭೂಮಿಯನ್ನ ಕಬಳಿಸುವ ಹುನ್ನಾರ ರಾಜ್ಯ ಸರ್ಕಾರ ನಡೆಸಿದೆ ಎಂದರು. ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು. ಈ ಹೋರಾಟ, ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನ ಉಳಿಸ್ಕೊಡೋದಕ್ಕೋಸ್ಕರ, ನಮ್ಮ ರೈತರ ಭೂಮಿಯನ್ನ ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತ ಹೋರಾಟ ಇದು ಬಂಧುಗಳೇ. ಈ ಹೋರಾಟವನ್ನ ಯತ್ನಾಳರು, ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇವರ ವಕ್ಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ. ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವಾಗಿ ನಾವು ನಿಂತಿದ್ದೀವಿ. ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ, ಅವ್ರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ. ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಯತ್ನಾಳರಾಗ್ಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ? ರೈತರ ಪರವಾಗಿ ಯತ್ನಾಳರನ್ನ ಉಚ್ಚಾಟನೆ ಮಾಡಬೇಕಾ? ಯತ್ನಾಳರು ಹೇಳಿದ್ರು ಅವನು ಯಾವನ ಒಬ್ಬನ ಹೆಸರನ್ನ, ಅವನೇನೋ ಲಫಂಗನ ಲಫಡನ ಎಂಥದೋ ಹೇಳಿದ್ರು. ಇಂಥವ್ರಿಗೆ ನಾವು ಉತ್ತರ ಕೊಡಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾಹುಕಾರರು, ಯತ್ನಾಳರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ. ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ. ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳರು, ಸಾಹುಕಾರರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ವಕ್ಫ್ ವಿಚಾರ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡೋಷ್ರೊಳಗಡೆ ವಕ್ಫ್ ಆಸ್ತಿ ಅಂತ ಹೇಳಿ ಪರಿವರ್ತನೆ ಆದಾಗ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾತನಾಡಿ, ಚುನಾವಣೆ ವಿಷಯದಲ್ಲಿ ವಕ್ಫ್ ವಿಷಯದಲ್ಲಿ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ, ಎಲ್ಲರೂ ಹೋರಾಟ ಮಾಡೋಣ ಎಂದರು. ವಕ್ಫ್ ಹೊಂದಿದ್ದು ಇವಾಗಿಂದ ಅಲ್ಲ, ವಕ್ಫ್ ಬಹಳಷ್ಟು ದೇಶಗಳಲ್ಲೂ ಇದೆ. ಬರೀ ಭಾರತ ದೇಶದಲ್ಲಿ ಮಾತ್ರ ಇಲ್ಲ ವಕ್ಫ್. ಅದು ಅರಬ್ ದೇಶಗಳಲ್ಲಿದೆ, ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಅನೇಕ ದೇಶಗಳಲ್ಲಿ ವಕ್ಫ್ ಕಾನೂನಿದೆ. ಆದರೆ ಅಲ್ಲಿರ್ತಕ್ಕಂಥದ್ದು ಆಯಾ ದೇಶದ ಬಡವರಿಗೆ ಮೀಸಲಾಗಿ ಅಲ್ಲಿರ್ತಕ್ಕಂಥ ವಕ್ಫ್ ಕಾನೂನನ್ನು ಮಾಡಿ ಮಂಜೂರಾತಿ ಅಲ್ಲಲ್ಲೇ ಕೊಟ್ಟಿರ್ತಕ್ಕಂಥದ್ದಿದೆ. ಹಣವನ್ನು ಕೂಡ ವಕ್ಫ್ ಕಾನೂನಿನಡಿಗೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಭಾರತದಲ್ಲಿ 1952-54ರಲ್ಲಿ ಕಾನೂನನ್ನು ಮಾಡಿ ಹೇಗೆ ದೇವಸ್ಥಾನಗಳಿಗೆ ಎಂಡೋಮೆಂಟ್ ಕಮಿಷನ್, ಮುಜರಾಯಿ ಕಮಿಷನಿಂದ ಜಮೀನುಗಳನ್ನು, ಶಾಲೆಗಳನ್ನು ಆ ಕಾಲದಲ್ಲಿ ಕೊಟ್ಟು ಶಾಲೆಗಳನ್ನು ನಡೆಸಬೇಕು, ಇದಕ್ಕೆ ಆದಾಯ ಇರೋದಿಲ್ಲ ಅಂತೇಳಿ ಹೇಗೆ ಮಾಡಿದ್ರು,
ಹಾಗೆ ಇವಕ್ಕೂ ಕೂಡ ಒಂದು ಸ್ವಲ್ಪ ಜಮೀನುಗಳಿರಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಕೆಲಸ ಆಗಿತ್ತು. 1974ರಲ್ಲಿ ಗೇಣಿದಾರರ ಭೂಸುಧಾರಣಾ ಕಾನೂನು ಬಂದ ಮೇಲೆ ಈ ದೇವಸ್ಥಾನದ ಜಮೀನು ಮತ್ತು ಶಾಲೆಯ ಜಮೀನುಗಳೆಲ್ಲವೂ ಕೂಡ ರೈತರು ಉಳುವವನೇ ಹೊಲದೊಡೆಯ ಅನ್ನೋ ಕಾನೂನು ಮೇಲೆ ದೇವರಾಜ ಅರಸು ಅವರ ನೇತೃತ್ವದಲ್ಲಿ ಅಂದಿನ ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.